ಇಷ್ಟು ವಿಡಿಯೋಸ್ ಮಾಡಿ ಇಷ್ಟರ ಮಟ್ಟಿಗೆ ಫೇಮಸ್ ಆದರೆ ಪ್ರತಿಯೊಬ್ಬರು ನೋಡಿದವರೇ ಇದು ಕಿರಿಕುಳ್ಕಾಯ ಇದು ರವಿಚಂದ್ರ ಅಷ್ಟು ರೆಕಗ್ನೈಸ್ ಮಾಡೋ ಲೆವೆಲ್ಗೆ ರೀಚ್ ಆಗಿದ್ದೀರಾ. ಹೆಂಗೆ ಇಂಡಸ್ಟ್ರಿ ಕಾಲಿಟ್ರಿ, ಆ ಪಾದಾರ್ಪಣೆ ಹೆಂಗಾಯಿತು, ಯಾಕೆ ನಾನು ಒಂದು ಈ ಶಾರ್ಟ್ ಮೂವಿ ಸ್ಟಾರ್ಟ್ ಮಾಡಬೇಕು, ರೀಲ್ ಸ್ಟಾರ್ಟ್ ಮಾಡಬೇಕು, ನಿಮ್ಗೆ ಐಡಿಯಾ ತೋಚಿದ್ದು ಹೆಂಗೆ? ಮೇಡಮ್ ಆ್ಯಕ್ಚುಲಿ ಇವಾಗ ನನಗೆ ರೀಲ್ಸಲ್ಲಿ ಏನು ರೆಕಗ್ನೈಸೇಷನ್ ಬಂದಿದೆ ಅದಕ್ಕೆ ಮುಂಚೆ ಇವಾಗ ನಾನು ಸ್ಟಾರ್ಟ್ ಮಾಡಿ 1 ಇಯರ್ ಆಗಿದೆ ಅಷ್ಟೇ. ಇದಕ್ಕೆ ಮುಂಚೆ ಒಂದು ಆಲ್ಮೋಸ್ಟ್ 13 ಇಯರ್ಸ್ 14 ಇಯರ್ಸ್ ಸ್ಟ್ರಗಲ್ಲು ಬೇರೆಯೇ ಇದೆ. ಅದು ನೀವು ಬೇಕು ಅಂತಂದರೆ ಶಾರ್ಟಾಗಿ ಹೇಳಬಲ್ಲೆ. ಅದು ಓಕೆ, 2017 ನಾನು ಆ್ಯಸ್ ಎ ಜೂನಿಯರ್ ಆರ್ಟಿಸ್ಟು ಕೆಲಸ ಮಾಡ್ತೀನಿ ಮೇಡಮ್. ಈವನ್ ನಾನು ಅಂಬರೀಷ್ ಅಣ್ಣವ್ರ ಸಿನಿಮಾದಲ್ಲೂ ಆ್ಯಸ್ ಎ ಜೂನಿಯರ್ ಆರ್ಟಿಸ್ಟ್ ಮಾಡಿದ್ದೀನಿ. ತಿಪ್ಪಾರಳ್ಳಿ ತರಳೆವಿಲು ಅಂತ ಅವರೊಂದು ಪಾರ್ಟಿ ಸೀನ್ ಇದೆ ಅದರಲ್ಲಿ. ಆ ಪಾರ್ಟಿನಲ್ಲಿ ನಾನು ಆ್ಯಸ್ ಎ ಜೂನಿಯರ್ ಆರ್ಟಿಸ್ಟು ಡ್ರಿಂಕ್ಸ್ ಇಟ್ಕೊಂಡು ನಿಂತ್ಕೊಂಡಿರೋದು. ಆವತ್ತು ಎಲ್ಲ ದಿಗ್ಗಜರಿದ್ದರು, ನಮ್ಮ ಕನ್ನಡ ಇಂಡಸ್ಟ್ರಿ ದಿಗ್ಗಜರಿದ್ದರು. ಅದಕ್ಕೆ ಡೈರೆಕ್ಷನ್ನು ನಮ್ಮ ಎಸ್ ನಾರಾಯಣ್ ಸರ್ ಅವ್ರು ಮಾಡಿದ್ದು. ಅವ್ರ ಜೊತೆಲೂ ಮಾಡಿದ್ದೀನಿ. ರಮ್ಯಾ ಮೇಡಮ್ ಅವ್ರದ್ದು ಅಂತೂ ಇಂತೂ ಪ್ರೀತಿ ಬಂತು ನೀವು ಸಿನಿಮಾ ಹಾಕ್ಕೊಂಡ್ರೆ ಅವ್ರ ಆಫೀಸ್ ಫುಲ್ ಸೀನಲ್ಲಿ ನಾನು ಕಾಣಿಸ್ತೀನಿ. ಬ್ಲೂ ಶರ್ಟೇ, ಇನ್ನೇನಿಲ್ಲ, ಸೇಮ್ ಬ್ಲೂ ಶರ್ಟಲ್ಲಿ. ಸಾಂಗಲ್ಲೂ ಕೂಡ ಅದೇ ಬ್ಲೂ ಶರ್ಟ್ ಯೂಸ್ ಮಾಡಿದ್ದೀನಿ. ನೀವು ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಮುನಿಯಾ ಅನ್ನೋ ಒಂದು ಸಿನಿಮಾದಲ್ಲಿ ರೌಡಿಗಳ ಗ್ಯಾಂಗಲ್ಲಿ ನಾನು ಆ್ಯಸ್ ಎ ಜೂನಿಯರ್ ಕೆಲಸ ಮಾಡಿದ್ದೀನಿ. ಸೊ ಜೂನಿಯರ್ ಆರ್ಟಿಸ್ಟಾಗಿ ಮಾಡಬೇಕಾದ್ರೆ ನಮಗೂ ಒಂದು ಆಸೆ ಬರುತ್ತೆ, ಏನು ಯಾಕೆ ನಾವು ಆ್ಯಕ್ಟ್ ಮಾಡಬಾರ್ದು, ನಾವು ಟ್ರೈ ಮಾಡೋಣ ಅಂತ. ಸರಿ, ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದಾಗ ಆ್ಯಕ್ಟಿಂಗ್ ಕ್ಲಾಸಸ್ಗೆ ಹೋಗಬೇಕು. ನಮಗೆ ಬ್ಯಾಕ್ಗ್ರೌಂಡ್ ಯಾರಿಲ್ಲ, ಆ್ಯಕ್ಟಿಂಗ್ ಗೊತ್ತಿರೋರು ಯಾರೂ ಇಲ್ಲ, ನಮಗೂ ಗೊತ್ತಿಲ್ಲ. ಸೊ ಹಾಗಾಗಿ ನಾನೊಂದು ಇನ್ಸ್ಟಿಟ್ಯೂಟ್ನ ಸೆಲೆಕ್ಟ್ ಮಾಡ್ಕೊತೀನಿ, ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ. ಅದಕ್ಕೆ ಪ್ರಿನ್ಸಿಪಾಲ್ ಆಗಿ ನಮ್ಮ ದೊರೆ ಭಗವಾನ್ ಸರ್ ಅವರು ಇದ್ದಿದ್ದು, ಲೆಜೆಂಡ್ರಿ ಡೈರೆಕ್ಟರ್ ಅವರು. ಅವ್ರ ಜೊತೆ ತುಂಬಾ ಟ್ರಾವೆಲ್ ಮಾಡಿದ್ದೀನಿ. ನಾವು ಇಲ್ಲಿ ಹೆಸರುಘಟ್ಟ ಅಂತಂದರೆ ಸುಮ್ಮನೆ ಇಲ್ಲ, ಒಂದು 50-60 ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಅಂತಂದಾಗ ಅವ್ರ ಜೊತೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಈ ಇಂಡಸ್ಟ್ರಿ ಬಗ್ಗೆ, ಒಬ್ಬ ಹೀರೋಗಿರ್ಬೇಕಾಗಿರೋ ಕ್ವಾಲಿಟೀಸ್ ಏನು, ಇಂಡಸ್ಟ್ರಿ ಹೆಂಗೆ ಹೋಗ್ತಿದೆ, ಹೆಂಗೆ ಹೋದರೆ ಚೆನ್ನಾಗಿರುತ್ತೆ, ಸೊ ಈ ಥರ ಎಲ್ಲ ಇನ್ಫಾರ್ಮೇಷನ್ ಅವ್ರ ಜೊತೆ ಕಲೆಕ್ಟ್ ಮಾಡಿಕೊಂಡು ಮುಗೀತು ಕ್ಲಾಸಸ್. ವಾಟ್ ನೆಕ್ಸ್ಟ್? ಆಗ ನಾವೇನು ಹೋಗಿದ ತಕ್ಷಣ ನಮಗೆ ಕರೆದು ಬಾಪ ನೀವು ಬಂದಿದೆಯಾ ತಗೋ ಈ ಕ್ಯಾರೆಕ್ಟರ್ ಮಾಡು ಅಂತ ಯಾರೂ ಕೊಡೋದಿಲ್ಲ. ಸೊ ಆ ಟೈಮಲ್ಲಿ ಏನು ಮಾಡಿದ್ವಿ, ರವೀಂದ್ರ ಕಲಾಕ್ಷೇತ್ರ ಅಂದ್ಬಿಟ್ಟು ಒಂದು ನಾಟಕ ಬೆಂಗಳೂರು ಉತ್ಸವ ನಡೀತಿತ್ತು. ಅಲ್ಲಿ ಅಂಕ ತಂಡ ನನಗೆ ಒಂದು ಅವಕಾಶ ಕೊಟ್ಟರು. ಅದು ಬಂದುಬಿಟ್ಟು ನಾಟಕ ಹೆಸರು ಬಂದುಬಿಟ್ಟು ಎ ದಿಲ್ ಮಾಂಗೆ ಮೋರ್ ಅಂತ, ಸಾಮಾಜಿಕ ನಾಟಕ. ನಾನು ಅದನ್ನು ರಂಗಶಂಕರ ಮತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಟೋಟಲ್ 6 ಶೋಸ್ ಏನೋ ಮಾಡಿದ್ದೆ. ಅದು ಮಾಡಬೇಕಾದ್ರೆ ಒಬ್ಬರು ಆಲ್ಬಮ್ ಸಾಂಗ್ ಮಾಡೋರು ಬಂದು ನನ್ನ ನೋಡಿ ಅಲ್ಲೇ ಸ್ಪಾಟಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರು. ನಮ್ಮದೊಂದು ಆಲ್ಬಮ್ ಸಾಂಗ್ ಇದೆಯಪ್ಪ, ವೀಡಿಯೋ ಸಾಂಗು, 1-2 ಸಾಂಗಿಗೆ ನೀನು ಮಾಡಿಕೊಡ್ಬೇಕು ಅಂತ. ಅದು ಮಾಡಿದೆ. ಅಲ್ಲಿ ಸ್ವಲ್ಪ ರೆಕಗ್ನೈಸೇಷನ್ ಸಿಕ್ತು. ಅದು ಯಾಕೆಂದರೆ ಮಾದೇಶ್ವರ ಬೆಟ್ಟ ಸಾಂಗ್ ಅದು. ಸೊ ಯಾವುದೇ ಬಸ್ಸಲ್ಲಿ ಹೋದರೂ ಆ ಸಾಂಗ್ ಹಾಕಿರೋರು, ನಮ್ಗೆ ಗೊತ್ತಿರೋರು ಯಾರಾದರೂ ಆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದಾಗ ನಾನು ಫೋನ್ ಮಾಡೋರು, ನಿನ್ನ ಸಾಂಗ್ ನೋಡಿದೆ ಅಂತ. ಅಲ್ಲಿಂದ ಆ ರೆಕಗ್ನೈಸೇಷನ್ ಅನ್ನೋದು ಸ್ಟಾರ್ಟ್ ಆಯಿತು. ಅದು ಆಗ್ತಿದ್ದಂಗೆ ನನಗೆ ಫಸ್ಟು ಸೀರಿಯಲ್ ಅಂತ ಬಂದಿದ್ದು ಪಣಿ ರಾಮಚಂದ್ರ ಅವರ ನಿರ್ದೇಶನದ್ದು ಬೀದಿಗೆ ಬಿದ್ದವರು ಅಂತ. ಅವ್ರದ್ದೆಲ್ಲ ಟೈಟಲ್ಸ್ ನಿಮಗೆ ಗೊತ್ತಿರುತ್ತೆ, ದಂಡಪಿಂಡಗಳು, ದರಿದ್ರ ಲಕ್ಷ್ಮಿಯರು, ಆ ಥರ ಟೈಟಲ್ಸೇ. ಸೊ ನಮ್ಮ ಸೀರಿಯಲ್ಗೆ ಆ ಥರ ಟೈಟ್ಲ್ ಇಟ್ಟಿದ್ದು ಬೀದಿಗೆ ಬಿದ್ದವರು ಅಂತ. ಸೊ ಅದು ಒಂದು 6 ತಿಂಗಳು ಸೀರಿಯಲ್ ಮಾಡಿದೆ. ಆಗ ಈ ಸೀರಿಯಲ್ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು. 6 ತಿಂಗಳಾದಮೇಲೆ ಕಾರಣಾಂತರಗಳಿಂದ ಅದು ವೈಂಡ್ ಆಫ್ ಆಯಿತು. 6 ತಿಂಗಳಿಗೆ. ಸೊ ವಾಟ್ ನೆಕ್ಸ್ಟ್, ಅಲ್ಲೂ ಕ್ವಶನ್ ಮಾರ್ಕು. ಸೊ ಅದಾದಮೇಲೆ ಇಲ್ಲಿದ್ದಿದ್ದು ಅಸೋಸಿಯೇಟ್ ಡೈರೆಕ್ಟ್ರು ಲಕ್ಷ್ಮಿ ಸೀರಿಯಲ್ ಅಂತ ಬರ್ತಿತ್ತು, ಮಿಲನ ಪ್ರಕಾಶ್ ಅವ್ರ ಪ್ರೊಡಕ್ಷನ್ನಲ್ಲಿ ಬರ್ತಿದ್ದಿದ್ದು. ಅಲ್ಲಿ ನನಗೆ ವಿಲನ್ ನೆಗೆಟಿವ್ ರೋಲ್ನ ಸೆಲೆಕ್ಟ್ ಮಾಡಿಕೊಂಡ್ರು. ನಮಗೇನು ಆ್ಯಕ್ಟರ್ಗೆ ಯಾವ ಕ್ಯಾರೆಕ್ಟರ್ ಏನು ಸ್ಕೋಪ್ ಎಲ್ಲಿದೆ ಮಾಡ್ತಾ ಇರ್ತೀವಿ. ಸೊ ಆ ಇದರಲ್ಲೇ ಅಲ್ಲೂ ಒಂದು 6 ತಿಂಗಳು ಮಾಡಿದೆ. ಅದಾದಮೇಲೆ ನನಗೆ ಪೇರ್ ಅಂತ ಒಬ್ಬರಿದ್ದರು, ಅವರು ಮದುವೆ ಆಗಿ ನ್ಯೂಯಾರ್ಕ್ ಹೋಗಬೇಕಿತ್ತು, ಅವ್ರ ಕ್ಯಾರೆಕ್ಟರ್ ಎಂಡ್ ಆಗಬೇಕಿತ್ತು. ಸೊ ಅವ್ರನ್ನ ನನ್ನ ಕೈಯಲ್ಲೇ ಕೊಲೆ ಮಾಡಿಸಿ ನನ್ನನ್ನು ಜೈಲಿಗೆ ಹಾಕಿ ನನ್ನ ಕ್ಯಾರೆಕ್ಟರ್ನ ಎಂಡ್ ಮಾಡಾಕಿದ್ರು. ಸೊ ಅದಾದಮೇಲೆ ಉದಯ್ ಟಿ ವಿಗೆ ನಾನು ಅಡ್ವೊಕೇಟ್ ಅರ್ಜುನ್ ಅಂದ್ಬಿಟ್ಟು 1 hour ಎಪಿಸೋಡ್ ಬರುತ್ತೆ ವೀಕ್ಲಿ. ಸೊ ಅದಕ್ಕೆ ಒಂದು ಎಪಿಸೋಡ್ಗೆ ಆ್ಯಸ್ ಎ ಹೀರೋ ಆಗಿ ಮಾಡಿ, ಅದಾದಮೇಲೆ ಸೀರಿಯಲ್ ಯಾಕೋ ನನಗೆ ರೆಗ್ಯುಲರ್ ಕೆಲಸಕ್ಕೆ ಹೋಗಿ ಬರೋ ಥರ ಫೀಲ್ ಆಯಿತು. ಸೊ ಮೂವಿ ಫೀಲ್ಡ್ಗೆ ಹೋಗೋಣ ಅಂತ ಕಾಮನಾಗಿ ಬಂದೇ ಬರುತ್ತೆ ಸೀರಿಯಲ್ ಆರ್ಟಿಸ್ಟ್ಗಳಿಗೆ ಯಾರಿಗೆ. ಸೊ ಆವಾಗ ಏನು ಮಾಡಿದೆ, ಪ್ರೊಡಕ್ಷನ್ ಮ್ಯಾನೇಜರ್ಸು ತುಂಬ ಫೋನ್ ಮಾಡೋರು, ಸರ್ ಕ್ಯಾರೆಕ್ಟರ್ ಇದೆ ಮಾಡಿ. ಇಲ್ಲ ಸರ್ ನಾನು ಮೂವಿನೇ ಮಾಡೋದು ಅಂದರೆ ಅವಾಗಿತ್ತು ಸ್ವಲ್ಪ ಅದು
ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಮಾಡಿದಾಗ ಅದು ಬಂದುಬಿಡುತ್ತೆ ಆ ಮನೆ. ಸೊ ನಾನು ಅವ್ರಿಗೆ ಇಲ್ಲ ಅಂದಿದ್ದು ನೋಡಿ ಅವ್ರವ್ರೆ ಸ್ಪ್ರೆಡ್ ಆಗಿಬಿಡುತ್ತೆ. ನೀವು ಇಂಡಸ್ಟ್ರಿಯಲ್ಲಿ ಏನೇ ಒಂದು ಮಾತು ಅಂದಿದ್ರು ರೌಂಡ್ ಹಾಕ್ಕೊಂಡು ನಿಮಗೆ ಬಂದುಬಿಟ್ಟಿರುತ್ತೆ ಅದು ಮಾತು. ಸೊ ಆ ಇದರಲ್ಲಿ ಯಾರು ಫೋನ್ ಮಾಡೋದಕ್ಕೆ ಬಿಟ್ಬಿಟ್ರು. ತಗೋ ಒಂದು 3 ವರ್ಷ ಮನೆಯಲ್ಲಿ ವನವಾಸ. ಆಗ ಮನೆಯಲ್ಲಿ ಅಪ್ಪ ನೀನು ಹಿಂಗೆ ಸುಮ್ಮನೆ ಇದ್ದರೆ ಆಗೋದಿಲ್ಲ ಅಂದ್ಬಿಟ್ಟು ದುಡ್ಡು ಪಿ ಮದುವೆ ಮಾಡಾಕಿದ್ರು. ಏನು ಕೆಲಸ ಮಾಡಲಿಲ್ಲ ಅಂದರೆ ಮದುವೆ ಆಬ್ವಿಯಸ್ಲಿ ಎಲ್ಲರೂ ನಮ್ಮ ಹುಡುಗರ ಲೈಫೇ ಅಷ್ಟು. ಸುಮ್ಮನೆ ಇದ್ದಾನೆ ಅಂದರೆ ದಾರಿ ತಪ್ತಾನೆ ಅಂತ ಯಾವುದೋ ಒಂದು ದಾರಿಗೆ ತಂದು ಬಿಡ್ತಾರೆ ಅಷ್ಟೇ. ಸೊ ಆ ಇದರಲ್ಲಿ ಮದುವೆ ಆಯಿತು.